ಬೇಸಿಗೆ ಶಿಬಿರಗಳು ಮಕ್ಕಳ ದೈಹಿಕ ಚಟುವಟಿಕೆಗಳಿಗೆ ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ. ಹೆಚ್ಚಿನ ಮಕ್ಕಳು ನಾನಾ ಕಾರಣಗಳಿಂದ ಆತ್ಮವಿಶ್ವಾಸದ ಕೊರತೆಯನ್ನು ಎದುರಿಸ್ತಾ ಇರ್ತಾರೆ. ಇಂತಹ ಮಕ್ಕಳಿಗೆ ಬೇಸಿಗೆ ಶಿಬಿರಗಳು ಅನುಕೂಲ ಮಾಡಿಕೊಡ್ತವೆ. ಶಿಬಿರದಲ್ಲಿ ಸಿಗೋ ಮುಕ್ತ ವಾತಾವರಣ ಅವರಲ್ಲಿನ ಭಯ ಹೋಗಲಾಡಿಸುತ್ತೆ, ಹೊಸ ಉತ್ಸಾಹ ಚೈತನ್ಯ ತುಂಬುತ್ತೆ ಅಂತ ನಗರ ಠಾಣೆಯ ಅಪರಾಧ ವಿಭಾಗದ ಠಾಣಾಧಿಕಾರಿ ಗೀತಾ ಅವರು ಕಿವಿಮಾತು ಹೇಳಿದ್ದಾರೆ. ಕುಶಾಲನಗರ ಸ್ಕೂಲ್ ಆಫ್ ಡ್ಯಾನ್ಸ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಲಾಸ್ಟ್ ಇಯರ್ ಕೂಡ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭಕ್ಕೆ ನನ್ನ ಗೆಸ್ಟ್ ಆಗಿ ಕರೆದಿದ್ರು. ಕಾರ್ಯಕ್ರಮ ಲಾಸ್ಟ್ ಇಯರ್ ನೋಡಿದೆ, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಮಕ್ಕಳುಗಳ ಡ್ಯಾನ್ಸ್ ನೋಡುವಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮೊದಲನೇದಾಗಿ ಸ್ವಾಗತ ಡ್ಯಾನ್ಸ್ ಮಾಡಿದ್ರಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ರು ಮಕ್ಕಳು. ತುಂಬ ಖುಷಿ ಆಯಿತು ನಂಗೆ ಆ ಡ್ಯಾನ್ಸ್ ನೋಡುವಾಗ, ಮೈ ರೋಮಾಂಚನ ಆಯಿತು. ಆ 3 ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ಮಾಡಿದರು, ಖುಷಿ ಆಯಿತು. ಲಾಸ್ಟ್ ಇಯರ್ ನನ್ನ ಕಾರ್ಯಕ್ರಮದ ಒಂದೊಂದು ಪುಟ್ಟ ಮಕ್ಕಳದು ಪ್ರೋಗ್ರಾಮ್ ಕೂಡ ನಾನು ನೋಡಿದೆ, ಚೆನ್ನಾಗಿತ್ತು. ಒಳ್ಳೆ ಅವಕಾಶ. ಈ ಥರದ್ದೊಂದು ಕ್ಲಾಸ್ ನಮ್ಮ ಈ ಸಿಟಿನಲ್ಲಿ ಎಲ್ರಿಗೂ ಹತ್ತಿರವಾಗಿರುವಂಥ ಪ್ಲೇಸಲ್ಲಿ ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಅಂತ ತಿಳ್ಕೋಬೇಕು. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ, ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಕಲೀರಿ ಅಂಥೇಳಿ ನಾನು ನನ್ನ ಇಚ್ಛೆನ ವ್ಯಕ್ತಪಡಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮಾತನಾಡಿ, ಮಕ್ಕಳು ಕಲಿಕೆ ಮತ್ತು ಶಾಲಾ ಪಠ್ಯಗಳನ್ನು ಓದುವ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಬೆಳೆಸಿಕೊಳ್ಳಬೇಕು. ಇದರಿಂದ ಮನಸ್ಸಿಗೆ ಉಲ್ಲಾಸ ಹಾಗೂ ಪ್ರತಿಯೊಂದರಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡುತ್ತೆ ಎಂದರು. ಈ ಒಂದು ಕಾರ್ಯಕ್ರಮ ಪತ್ರಿಕಾ ರಂಗದವರು ಆಯೋಜಿಸಿದ್ದಾರೆ ಅಂದ್ರೆ ಅದಕ್ಕೆ ಒಂದು ತೂಕ ಗುಣಮಟ್ಟ ಇದ್ದೇ ಇರ್ತದೆ. ಇದು ಬರೀ ಬಿಸ್ನೆಸ್ ಅಲ್ಲ, ಇದರಿಂದ ಅವ್ರು ಬೆಳೆಯುವಂತ ಅವಕಾಶಗಳನ್ನ, ಮಕ್ಕಳನ್ನ ಬೆಳೆಸುವ ಒಂದು ಒಳ್ಳೆ ಸದಾವಕಾಶ ಇದು. ಮಕ್ಕಳು ಕೂಡ ಇಂಥ ಕಾರ್ಯಕ್ರಮವನ್ನ, ಇದು ಗೀತಾ ಮೇಡಮ್ ಹೇಳಿದಾಗೆ ಒಳ್ಳೆ ಪ್ಲೇಸ್ ಅಲ್ಲಿ ಆಯೋಜಿಸಿದ್ದಾರೆ. ಇದು ನೋಡುವಾಗ ನನ್ನ ಮಕ್ಕಳನ್ನ ನೆನಪಾಗ್ತಿತ್ತು. ನನ್ನ ಮಗಳು ಕೂಡ ಭರತನಾಟ್ಯ ಕಲಾವಿದೆ. ಅಂತ ಸಂದರ್ಭದಲ್ಲಿ ಕಷ್ಟ. ನಾವು ನಮ್ಮೊಂದು 20 ವರ್ಷ 25 ವರ್ಷದ ಹಿಂದೆ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದು ಕಷ್ಟ, ಅದನ್ನು ಭರತನಾಟ್ಯ ಕಷ್ಟ. ಕುಶಾಲನಗರದಲ್ಲಿ ದೂರ ಕರ್ಕೊಂಡು ಹೋಗ್ಬೇಕಿತ್ತು. ಅಷ್ಟು ಹತ್ತಿರದಲ್ಲಿ ಮಕ್ಕಳಿಗೆ ಒಂದು ಅವಕಾಶ ಇದೆ. ಈ ಕಲಾಧಾರೆ ಸಂಸ್ಥೆ ಎತ್ತರವಾಗಿ ಹೀಗೆ ಬೆಳೆಯಲಿ. ಅದರ ಫೌಂಡರ್ ಶಿವರಾಜ್ ಅವರು ಮತ್ತು ಅವರ 8 ಟೀಮ್ ಇದೆ. ಇದಕ್ಕೆ ಇನ್ನೂ ಹೆಚ್ಚಿನ ಶ್ರಮ ವಹಿಸ್ತಾ ಇರಲಿ. ಹಾಗೆ ಪೋಷಕರು ಇದಕ್ಕೆ ಉತ್ತೇಜನ ನೀಡಿ ನಿಮ್ಮ ಮಕ್ಕಳನ್ನ ಹೆಚ್ಚು ಹೆಚ್ಚು ಕಲಿಸ್ತಾ ನಮ್ಮ ಕುಶಾಲನಗರದ ಹಾಗೂ ಸುತ್ತಮುತ್ತಲಿನ ಎಲ್ಲ ಮಕ್ಕಳಿಗೆ, ಪುಟಾಣಿಗಳಿಗೆ ಇದು ಆಸರೆ ಆಗಲಿ ಅಂತ ಹೇಳ್ತಾ, ನೃತ್ಯ ಒಂದು ಬರೀ ನೃತ್ಯ ಮಾತ್ರ ಆಗಿರಲ್ಲ, ಇದು ಮಾನಸಿಕ ಆರೋಗ್ಯ ಕೂಡ ಆಗಿರ್ತದೆ, ಶಾರೀರಿಕ ಆರೋಗ್ಯ ಕೂಡ ಆಗಿರ್ತದೆ, ಮನೋರಂಜನೆನೂ ಆಗಿರ್ತದೆ. ಮೇಡಮ್ ಹೇಳಿದಾಗೆ ಆ ಇಲ್ಲಿ ಮಕ್ಕಳು 3 ಜನ ಡ್ಯಾನ್ಸ್ ಮಾಡ್ತಾ ಇದ್ರು ಭರತನಾಟ್ಯ. ನವರಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಕಲ್ತ್ಬಿಟ್ಟಿದ್ದಾರೆ ಅವರು. ಆ ಭಾವನೆಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನಾವು ಹಿಂದೆ ಎಷ್ಟೋ ವರ್ಷದ ಹಿಂದಕ್ಕೆ ಹೋಗ್ತಾ ಇದ್ವಿ, ಅದನ್ನ ಎಂಜಾಯ್ ಮಾಡ್ತಾ ಇದ್ವಿ. ನೋಡಿ, ಆ ಎಂಜಾಯ್ಮೆಂಟ್ ಅಲ್ಲಿ ನಮ್ಗೆ ಎಷ್ಟೋ ಸಂತೋಷ ಸಿಕ್ಕಿದೆ. ಶಿವರಾಜ್ ಕುಮಾರ್ ಅವರು ಕರೆಯುವಾಗ ನಿಜವಾಗ್ಲೂ ಇವತ್ತಿನ ಒಂದು ಸ್ಟ್ರೆಸ್ ಅಲ್ಲಿ ನಾವು ಇದ್ವಿ, ನೆನಪಾಯಿತು. ತಕ್ಷಣ ನಾನು 20 ನಿಮಿಷ ಟೈಮ್ ಕೇಳಿದೆ. ಯಾಕಂದ್ರೆ ಅವ್ರು ಯಾವುದೇ ಇಲಾಖೆಯ ಕಾರ್ಯಕ್ರಮಗಳಿಗೆ ಪತ್ರಕರ್ತರು ನಮಗಿಂತಲೇ ಮೊದಲು ಬಂದು ವರದಿ ಮಾಡಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ಮುಂದಿರ್ತಾರೆ. ಅವ್ರು ನಡೆಸುವಂತ ಈ ಕಾರ್ಯಕ್ರಮಕ್ಕೆ ಇಲಾಖೆಯವರು, ಸಾರ್ವಜನಿಕರು ಎಲ್ಲರೂ ಸಹಕಾರ ನೀಡಬೇಕು. ಪತ್ರಕರ್ತ ಪ್ರಭುದೇವ್ ಮಾತನಾಡಿ, ಹಿಂದೆಲ್ಲ ಶಾಲಾ ಪರೀಕ್ಷೆಗಳು ಮುಗಿತಾ ಇದ್ದಂತೆ ಮಕ್ಕಳು ಅಜ್ಜಿ ಮನೆಗೆ ದಾಂಗುಡಿ ಇಡ್ತಾ ಇದ್ರು. ಬೇಸಿಗೆ ರಜೆಯ 2 ತಿಂಗಳಲ್ಲಿ ಈಜು, ಆಟ, ತೋಟದಲ್ಲಿ ಸುತ್ತಾಟ ಅಂತ ಸಮಯ ಕಳೆಯುತ್ತಿದ್ದುದು ತಿಳಿಯುತ್ತಿರಲಿಲ್ಲ. ಮಕ್ಕಳು ಕೇವಲ ಇಂಟರ್ನೆಟ್, ಕಂಪ್ಯೂಟರ್, ಮೊಬೈಲ್ಗಳಲ್ಲಿ ವ್ಯರ್ಥ ಕಾಲಹರಣ ಮಾಡದೆ ಬೇಸಿಗೆ ಶಿಬಿರಗಳ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದರು. ಕುಶಾಲನಗರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಮೋಹನ್, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ದಿನೇಶ್ ಶೆಟ್ಟಿ, ವಕೀಲರಾದ ಶರತ್, ಮಡಿಕೇರಿ ಜಿಲ್ಲಾಸ್ಪತ್ರೆಯ ನೇತ್ರಾಧಿಕಾರಿ ಚೇತನ್ ಕುಮಾರ್ ಎಸ್ ಈ ಸಂದರ್ಭ ಮಾತನಾಡಿದರು.